ನಾನು ಸ್ಟೇಟ್ ಬ್ಯಾಂಕ್ ಮ್ಯಾನೇಜರು ಆಗಿದ್ದೆ. ಅನಂತರ ನಿವೃತ್ತನಾದೆ. ಹೊಸಕೋಟೆ ಹತ್ರ ಒಂದು ಹಳ್ಳಿನಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಆಗ ಎದುರುಗಡೆನೇ ಸರ್ಕಾರಿ ಶಾಲೆ. ಹೆಡ್ ಮಾಸ್ಟ್ರು ಬಂದು ಕೇಳಿದ್ರು, ಸರ್ ಪ್ರತಿ ಶುಕ್ರವಾರ ನೀವು 8, 9, 10 ಕಂಬೈನ್ ಮಾಡ್ತೀವಿ, 200 ಜನ ಸ್ಟೂಡೆಂಟ್ಸ್ ಆಗ್ತಾರೆ, ನೀವು ಮಾರಲ್ ಸೈನ್ಸ್ ಕ್ಲಾಸು ನೀವು ತೊಗೋಬೇಕು ಸರ್ ಒಂದು ಪೀರಿಯಡ್ ಅಂತ. ನಾನು ಒಪ್ಕೊಂಡೆ. ಏಕೆಂತಂದರೆ ಸರ್ಕಾರಿ ಶಾಲೆಯ ಮಾಸ್ತರು ಬಂದು ಕೇಳಿದಾಗ ಒಪ್ಕೊಳ್ಳೇಬೇಕಲ್ಲ. ಅಲ್ಲಿ ನಿಮ್ಮಲ್ಲೇ ಯಾರಾದರೂ ತೊಗೋಬೋದಲ್ಲ ಅಂದಾಗ, ಇಲ್ಲ ಸರ್ ನಮ್ಮಲ್ಲಿ ನಮ್ಮ ಟೀಚರ್ಸ್ಗೆ ಅಷ್ಟು ಮಾರಲ್ಸ್ ಇಲ್ಲ ಸರ್, ಆದ್ದರಿಂದ ನಿಮ್ಮ ಹತ್ರ ಬಂದ್ವಿ ಅಂತ ಅವ್ರು ಹೇಳಿದ್ರು. ಸರಿ, ನಾನು 200 ಜನ ಮಕ್ಕಳನ್ನು, ಹೈಸ್ಕೂಲ್ ಮಕ್ಕಳನ್ನು ಸೇರಿಸ್ಕೊಂಡು ಶುರು ಮಾಡಿದೆ. ಅವ್ರಿಗೇನಾದರೂ ಹೊಸದು ಹೇಳಬೇಕಲ್ವ. ಏನಾದರೂ ನಾವೇನು ಮಾಡ್ತೀವಿ, ಯಾರಾದರೂ ಒಂದು ಕೊಟೇಶನ್ಸ್ ತರ್ತೀವಿ, ಅಥವಾ ದಾಸರನ್ನ ಅಥವಾ ಮಂಕುತಿಮ್ಮನ ಕಗ್ಗ ತರ್ತೀವಿ. ಆವತ್ತು ನಾನು ಸಂತ ಕಬೀರ್ ದಾಸರನ್ನ ಕರ್ಕೊಂಬಂದೆ. ಅವರ ಬಗ್ಗೆ ಮಾತಾಡ್ತಾ, ಕಬೀರರ ಆ ಪದ್ಯಗಳ ಬಗ್ಗೆ ಹೇಳ್ತಾ, ಮಕ್ಕಳೇ ಸಂತ ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಏನಂದರೆ ದೇವರು ತಾಯಿ ಎರಡರ ಬಗ್ಗೆನೂ ಹೇಳ್ತಾರೆ, ದೇವರು ಗುರು ಇದ್ರ ಬಗ್ಗೆನೂ ಹೇಳ್ತಾರೆ ಅಂತ ಆ ಪದ್ಯಗಳೆಲ್ಲ ಕೋಟ್ ಮಾಡಿದೆ. ಕೋಟ್ ಮಾಡಿದ ಮೇಲೆ ಪ್ರಶ್ನೆ ಕೇಳಬೇಕಲ್ಲ. ಈಗ ನೀವು ಥಟ್ಟನ್ನು ಬಾಗಿಲು ತೆಗಿತೀರಾ, ಮಕ್ಕಳೇ ಕೇಳಿಸ್ಕೊಳ್ಳಿ, ಬೆಳಗ್ಗೆ 6 ಗಂಟೆಗೆ ಬಾಗಿಲು ತೆಗಿತೀರಾ. ಎದುರುಗಡೆ ನಿಮ್ಮ ಕ್ಲಾಸ್ ಟೀಚರು, ನಿಮ್ಮ ಪ್ರೈಮರಿ ಕ್ಲಾಸ್ ಟೀಚರ್ ಬೆತ್ತ ಹಿಡ್ಕೊಂಡು ನಿಂತಿದ್ದಾನೆ, ಪಕ್ಕದಲ್ಲಿ ನಿಮ್ಮ ಮನೆಯ ದೇವರು ನಿಂತಿದ್ದಾನೆ. ಇಬ್ಬರೂ ಒಟ್ಟಿಗೆ ಪ್ರತ್ಯಕ್ಷ ಆದರೆ ನಿಮ್ಮ ಮೊದಲ ನಮಸ್ಕಾರ ಯಾರಿಗೆ? ದೇವರಿಗೋ ಇಲ್ಲ ಗುರುಗೋ? ನಿಮ್ಮ ಪ್ರೈಮರಿ ಸ್ಕೂಲ್ ಶಾಲೆಯ ಮಾಸ್ತರೂ ಬಂದಿದ್ದಾರೆ, ದೇವರೂ ಬಂದಿದ್ದಾರೆ, ಒಟ್ಟಿಗೆ ಬಂದಿದ್ದಾರೆ. ನೀವು ಮೊದಲ ನಮಸ್ಕಾರ ಯಾರಿಗೆ ಮಾಡ್ತೀರಾ ಅಂತ ಮಕ್ಕಳಿಗೆ ಭಾಳ ಯೋಚನೆ ಆಗೋಯ್ತು. ಒಬ್ಬ ಹುಡುಗ ಸರಿಯಾಗಿ ಹೇಳ್ದ, ಸರ್ ಮಾಸ್ತರಿಗೆ ಮಾಡ್ತೀವಿ ಸರ್ ಅಂದರು. ಹೌದು, ಗುರುಗಳಿಗೆ ಮೊದಲನೇ ನಮಸ್ಕಾರ ಸಲ್ಲಬೇಕಾಗತ್ತೆ. ಯಾಕೆ ಗುರುಗಳಿಗೆ ಸಲ್ಲಬೇಕಾಗತ್ತೆ ಅಂದರೆ, ಇವನು ಕೃಷ್ಣ, ಇವನು ವೆಂಕಟೇಶ, ಇವನು ರಾಘವೇಂದ್ರ ಅಂತ ನಮಗೆ ಕಲಿಸಿಕೊಟ್ಟಿದ್ದೇನೆ ಗುರು. ಈಗ ಸಹಜ ಯೋಗ ಕಲಿಸಿಕೊಟ್ಟಿದ್ದು ಪೂಜ್ಯ ಮಾತಾಜಿಯವರು, ಅವರು ನಮಗೆ ಗುರುಗಳಾಗ್ತಾರೆ. ಆದ್ದರಿಂದ ಮೊದಲ ನಮಸ್ಕಾರ ಅವರಿಗೆ, ಗುರುಗಳಿಗೆ, ಅನಂತರದ ನಮಸ್ಕಾರ ದೇವರಿಗೆ. ನಾನು ಒಪ್ಕೊಂಡೆ. ಆಮೇಲೆ ಇನ್ನೊಂದು ಕೇಳಿದೆ, ತಾಯಿ ಮತ್ತು ಮೇಷ್ಟ್ರು ಗುರುಗಳು ನೀವೇನು ಹೇಳ್ತೀರಪ್ಪ ಅಂದೆ. ಒಬ್ಬ ಹುಡುಗ, ಸರ್ ನಾನು ಹೇಳ್ತೀನಿ, ನಾನು ಮೇಷ್ಟ್ರಾಗಿ ಪ್ರಶ್ನೆ ಕೇಳಿದ್ದೆ, ತಾಯಿಗಿಂತ ಗುರು ಸರ್, ಮೇಷ್ಟ್ರು ಸರ್, ನೀವು ಗ್ರೇಟು ಸರ್ ಅಂದ. ನನಗೆ ಭಾಳ ಖುಷಿ ಆಗೋಯ್ತು. ಬಾರ ಇಲ್ಲಿ ನಿಂತ್ಕೊಳ್ಳೋ, ಹೇಳೋ ಎಲ್ಲರಿಗೆ ಅಂದೆ. ಅವನು ತಾಯಿಗಿಂತ ಗುರುಗಳು ಮೇಷ್ಟ್ರು ಗ್ರೇಟು, ಹೆಂಗೆ ಅಂತ ಹೇಳೋ ಅಂದೆ. ಅದಕ್ಕೆ ಅವನು, ನೋಡಿ ಸರ್, ಒಬ್ಬ ತಾಯಿ ಆದವಳು 15 ನಿಮಿಷಗಳ ಕಾಲ ಜೋಗುಳ ಆಡಿ ತಟ್ಟಿ 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 ಒಂದು ಮಗುವನ್ನು ಮಾತ್ರ ಮಲಗಿಸ್ಲಿಕ್ಕೆ ಸಾಧ್ಯ ಸರ್. ಗುರುಗಳಾದ ನೀವು ಕ್ಲಾಸಲ್ಲಿ 15 ನಿಮಿಷ ಪಾಠ ಮಾಡಿದ್ರೆ ಶಾಲೆಯಲ್ಲಿರೋ ಎಲ್ಲ ಮಕ್ಕಳು ಒಟ್ಟಿಗೆ ಮಲಗಿಬಿಡುತ್ತೆ ಸರ್. ಆದ್ದರಿಂದ ನೀವು ದೊಡ್ಡವರು ಸರ್, ಗ್ರೇಟು ಸರ್ ಅಂತ. ಅವನು ನನಗೆ ಗುರುವಾದ. ಅವನು ನನಗೆ ಗುರುವಾದ. ಹೇಗೆ ಅಂದರೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ ನಾವು ಮಾತಾಡಬೇಕು, ಇನ್ನೊಬ್ಬರ ಮನಸ್ಸಿಗೆ ನಾವು ನೋವುಂಟು ಮಾಡಬಾರ್ದು. ಮಾತಾಜಿ ಹೇಳಿದ್ದು ಅದೇನೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸೋಕ್ಕೆ ನಮಗೆ ಏನಿದೆ ಹಕ್ಕು, ಮಾಡಬೇಡಿ ಅಂತ ಅವರು ಹೇಳಿದ್ರು. ಇದಕ್ಕೊಂದು ಸಂಸ್ಕೃತದ ಶ್ಲೋಕ ನೆನಪಾಗುತ್ತೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ. ಪ್ರಿಯವಾಗಿ ಮಾತಾಡೋದ್ರಿಂದ ಎಲ್ಲರಿಗೂ ಖುಷಿಯಾಗುತ್ತೆ. ತಸ್ಮಾತ್, ಆದ್ದರಿಂದ ತದೇವ ವಕ್ತವ್ಯಂ, ಪ್ರಿಯವಾದ ಮಾತುಗಳನ್ನೇ ಆಡು, ವಚನೇಕ ದರಿದ್ರತ, ಮಾತಿಗೇನು ಬರ ಅಂತ ಆ ಪದ್ಯ ಹೇಳುತ್ತೆ. ಅಂದರೆ ನಿಮ್ಮ ಆಡೋ ಮಾತಲ್ಲಿ ಸೊಗಸಿರಲಿ, ಸೌಂದರ್ಯ ಇರಲಿ, ಇನ್ನೊಬ್ಬರನ್ನ ತಲುಪೋ ಥರ ಇರಲಿ, ಇನ್ನೊಬ್ಬರು ನೋವು ಯಾವತ್ತೂ ಉಂಟು ಮಾಡೋದು ಮಾಡಬಾರ್ದು ಮಾತು, ಆ ರೀತಿ ಮಾಡು ಅಂತ ಸಂಸ್ಕೃತ ಶ್ಲೋಕ ಹೇಳುತ್ತೆ. ಇದು ನನಗೆ ನೆನಪಾಗುತ್ತೆ. ಆಮೇಲೆ ಈಗ ಎಷ್ಟು ನಾವು ಹಳೆಯ ಪಾಠಗಳನ್ನಾಗಲಿ, ನಮ್ಮ ದೇವರುಗಳನ್ನಾಗಲಿ, ಗುರುಗಳನ್ನಾಗಲಿ ಮರ್ತಿದ್ದೀವಿ ಅಂದರೆ, ನಮ್ಮ ಮಕ್ಕಳಿಗೆ ಪಾಠ ಬಿಟ್ಟು ನಿಂತದ್ದು ಗೊತ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಮತ್ತು ನಾವು ಓದ್ತಾ ಇದ್ದಾಗ ನಮಗೆ ಎಸ್ಸೆ ಟೈಪ್ ಕ್ವಶನ್ಸ್ ಎಲ್ಲ ಇರೋದು, ಒಂದು 10 ನಂಬರ್, ಕಡೆ ಕ್ವಶನ್ಗೆ 10 ನಂಬರ್ ಕೊಡೋರು. ಈಗೆಲ್ಲ 1 ನಂಬರು, ಅರ್ಧ ನಂಬರು, 1 ನಂಬರು. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಬಂದಿದೆಯಲ್ಲ, ಅದು ಬಂದ ಮೇಲಂತೂ ಪೂರ್ತಿ ಎಜುಕೇಷನ್ ಸಿಸ್ಟಮ್ಮೇ ಬದಲಾವಣೆ ಆಗೋಯ್ತು. ನೀವು ಸುಮ್ಮನೆ ಟಿಕ್ ಕೊಡಿದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇದು ನಮ್ಮ ಮಕ್ಕಳ ಮೇಲೆ ಎಷ್ಟು ಎಫೆಕ್ಟ್ ಆಗಿಬಿಟ್ಟಿದೆ ಅಂದರೆ, ನಾನೊಂದು ಹೈಸ್ಕೂಲ್ ಮಕ್ಕಳನ್ನು ಕುರಿತು ಭಾಷಣ ಮಾಡುವಾಗ, ಅವನು ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳೋನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವನಿಗೆ ಸಿಂಪಲ್ ಪ್ರಶ್ನೆ ಕೇಳಿದೆ, ವಾಲ್ಮೀಕಿ ರಾಮಾಯಣ ಬರೆದವರು ಯಾರು ಅಂದೆ. 4 ಚಾಯ್ಸ್ ಕೊಡಿ ಸರ್ ಅಂದ ಅವನು. ಯಾವ ಲೆವೆಲ್ ನೋಡಿ. ಇನ್ನೊಂದು ಕಡೆ, ವನಕ್ಕೆ ಓಬವ್ವನ ಆಯುಧ ಯಾವುದು ಅಂತ ಕೇಳಿದೆ. ಸರ್ 4 ಚಾಯ್ಸ್ ಕೊಡಿ ಸರ್. ಮಲ್ಟಿಪಲ್ ಚಾಯ್ಸು ಕೊಡಲೇಬೇಕಲ್ವಾ. ಹೀಗಾಗಿ ನಂಬರ್ 1 ಮಚ್ಚು,
ಲಾಂಗು, ಇನ್ನೊಂದು ಕಡೆದಾಗ 1K 4 ಯಾವುದು. ಇದೆಲ್ಲ ಹೋಗಲಿ ಅಂದರೆ ಒಂದು ಕಡೆ ಅಂತೂ ಅದು 9ನೇ ಕ್ಲಾಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನಾನು ಬಹಳ ಸುಲಭವಾದ ಪ್ರಶ್ನೆ ವಿತ್ ಆ್ಯಕ್ಷನ್ ಕೇಳಿದೆ. ಪಂಚಪಾಂಡವರು ಎಷ್ಟು ಮಂದಿ ಅಂತ ಕೇಳಿದೆ. ಹೌ ಮೆನಿ ಪಂಚಪಾಂಡವ ಸಾರ್ ದೇರ್ ಅಂದೆ. 4 ಚಾಯ್ಸ್ ಕೊಡಿ ಸರ್ ಅಂದ ಅವರು. ಆಯಿತಾ, ತಗೋ ಚಾಯ್ಸು 5, 5.5, 51, 101 ಅಂದೆ. ಅವನು ಭಾಳ ತಲೆ ಕೆರ್ಕೊಂಡು ಸರ್ 50-50 ಸರ್ ಅಂದ. ಆಯಿತು, ಗಲತ್ ಆನ್ಸರ್ಸ್ 2 ತೆಗೆದುಬೋಣ ಅಂತ 51, 101 ತೆಗೆದುಬಿಟ್ಟೆ. 5, 5.5 ಪಂಚಪಾಂಡವರು ಎಷ್ಟು ಮಂದಿ ಮತ್ತೆ ಕೈ ತೋರಿಸ್ದೆ. ಅಲ್ಲಿಗೂ ಗೊತ್ತಾಗಿಲ್ಲ. ಸರ್ ಇನ್ನೊಂದು ಲೈಫ್ ಲೈನ್ ಸರ್. ಏನು? ಫೋನೇ ಫ್ರೆಂಡ್ ಸರ್ ಅಂದ. ಆಯಿತು ಮಾಡ್ಕೊ ಹೋಗು ಅಂದೆ. ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಕೇಳ್ದ, ಪಂಚಪಾಂಡವ್ರು ಎಷ್ಟೋ, ಹೌದಾ ಕರೆಕ್ಟಾ, ಹೇಳ ಅಂದ್ಬಿಟ್ಟು ಆಮೇಲೆ ತಿಳ್ಕೊಂಡ. ಗೊತ್ತಾಯ್ತಾ ಪಂಚಪಾಂಡವ್ರು ಎಷ್ಟು ಮತ್ತೆ ಕೇಳಿದೆ. ಗೊತ್ತಾಯ್ತು ಸರ್. ಎಷ್ಟು? 5.5 ಸರ್ ಅಂದ. ಮನುಷ್ಯನ ಅರ್ಧ ಮಾಡೋಕ್ಕಾಗುತ್ತೇನೋ? ಏನೋ ಇದು 5.5 ಹೆಂಗೆ ಹೇಳ್ತೀಯೋ ಸರ್? ನಮ್ಮ ಸತೀಶ ಹೇಳೋನೆ, ಅವ್ನು ಹೇಳಿದ ಮೇಲೆ ಕರೆಕ್ಟಾಗಿರಲೇಬೇಕು, ನಿಮಗಿಂತ ಜಾಸ್ತಿ ಓದ್ಕೊಂಡವನೇ ಅಂದ್ಬಿಟ್ಟ ಅವನು. ಮುಗೀತಲ್ಲ. ಏನು ಮಕ್ಕಳೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ಒಂದು 500-600 ಶಾಲಾ ಮಕ್ಕಳು ಸೇರಿಬಿಟ್ಟಿವೆ. ಕಡೆಗೆ ಹೆಂಗೆ ಅಂದೆ. ಆ ಹುಡುಗ ಬಾಲಕ 9ನೇ ಕ್ಲಾಸ್ ನನಗೆ ಪ್ರಶ್ನೆ ಮಾಡ್ತಾನೆ, ಸರ್ ನಿಮಗೆ ಮಹಾಭಾರತ ಗೊತ್ತಾ ಸರ್? ಗೊತ್ತಪ್ಪ. ಅದರಲ್ಲಿ ಕುಂತಿ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ, ಗೊತ್ತಪ್ಪ. ಕರ್ಣ ಅಂತ ಒಬ್ಬ ಸನ್ನಿದ್ದ ಮಗ, ಗೊತ್ತಪ್ಪ ಅಂದೆ. ಆ ಕರ್ಣ ಅಂಬವನು 50% ಈ ಕಡೆಗೂ ಇದ್ದ ಸರ್, 50% ಆ ಕಡೆಗೂ ಇದ್ದ ಸರ್, 5.5 ಕರೆಕ್ಟ್ ಉತ್ತರ ಸರ್ ಅಂದ. ಅಂದರೆ ನಮ್ಮ ಮಕ್ಕಳು ಇವತ್ತು ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅನ್ನೋಕ್ಕೆ ಇಂತಹ ಅನೇಕ ಉದಾಹರಣೆಗಳು ಕೊಡ್ತಾ ಹೋಗ್ಬೋದು ನಾವು. ಬದುಕಲ್ಲಿ ಹಾಸ್ಯವೂ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂದರೆ ಹಾಸ್ಯದಿಂದ ನೀವೆಷ್ಟೋ ಸಮಸ್ಯೆಗಳನ್ನು ನಿವಾರಿಸ್ಬೋದು. ಏಕೆಂದರೆ ಸುಮ್ಮನೆ ಅದರಲ್ಲಿ ಬೆಂಗಳೂರಿನ ಟ್ರಾಫಿಕ್ಗಳಲ್ಲಿ ನೀವು ಗಾಡಿ ಓಡಿಸೋರಾದರೆ ಹಾಸ್ಯವನ್ನು ರೂಢಿಸ್ಕೊಳ್ಳೇಬೇಕು. ಜಗಳ ಮಾಡೋಕ್ಕೆ ಹೋದರೆ ಇಡೀ ದಿನ ತಲೆ ಕೆಡುತ್ತಾದ್ದರಿಂದ ಅವನೋ ಬಂದು ಟಚ್ ಮಾಡ್ತಾನೆ, ಒಂದು ಮುಗುಳ್ನಗೆ ಕೊಡಿ ಮುಂದೆ ಹೋಗಿ ಅಷ್ಟೇ. ಏನೇ ಪ್ರಶ್ನೆ ಮಾಡಿದ್ರು ಅವನು ಸುಮ್ಮನೆ ಮುಗುಳ್ನಗೆ. ಏನ್ರಿ ಬಂದ್ರಿ ನೀವು ಟಚ್ ಮಾಡಿಬಿಟ್ರಲ್ಲ, ಮುಗುಳ್ನಗೆ. ಇನ್ನೊಂದು ಸಲ ಇನ್ನೇನೋ ಬೈತಾನೆ, ಮುಗುಳ್ನಗೆ. 3 ಸಲ ನೀವು ಮುಗುಳ್ನಕ್ರೆ ಯಾವನೋ ಲೂಸ್ ಗಿರಾಕಿಂತ ಹೊರಟೋಗ್ತಾನೆ ಅವನು, ಅಲ್ವೇ? ಹೀಗೆ ಆ ನಗೆ ಅಂತಕ್ಕಂಥದ್ದು ಸಾಕಷ್ಟು ನಿಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಗೆಯನ್ನು ಕೂಡ ರೂಢಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಸರಳತೆ ಸಹಜವಾಗೇ ಬರುತ್ತದು ನಗೆಯನ್ನು ರೂಢಿಸ್ಕೊಂಡಾಗ. ರಾಮಕೃಷ್ಣ ಪರಮಹಂಸ ಅಂತವರು ಕೂಡ ನಗೆಯನ್ನು ಅಸ್ತ್ರವಾಗಿ ಇಟ್ಕೊಂಡಿದ್ರು. ಒಂದು ಕಡೆ ಬಾಪು ಗಾಂಧೀಜಿಯವರು ಹೇಳ್ತಾರೆ, ನನ್ನ ಜೀವನದಲ್ಲಿ ನಗೆ ಇಲ್ಲದೆ ಹೋಗಿದ್ದರೆ, ಹಾಸ್ಯ ಇಲ್ಲದೆ ಹೋಗಿದ್ದರೆ ನಾನು ಯಾವತ್ತೋ ಆತ್ಮಹತ್ಯೆ ಮಾಡ್ಕೋತಾ ಇದ್ದೆ ಅಂತ ಗಾಂಧೀಜಿಯವರೇ ಹೇಳಿದ್ದಾರೆ. ಅಂದರೆ ಬದುಕಿಗೆ ಆ ನಗೆ ಅಂತಕ್ಕಂಥದ್ದು ಅಷ್ಟು ಮುಖ್ಯ ಇದೆ. ಅದನ್ನು ನಾವು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ನಿಮಗೆ ಹೇಳ್ತಾ ಇದ್ದೀನಿ. ಯೋಗ, ಸಹಜ ಯೋಗ ಇಷ್ಟು ಸರಳವಾಗಿರೋದರಿಂದ ಇದನ್ನು ನಾವು ಅಭ್ಯಾಸ ಮಾಡಿದ್ರೆ ಅದು ಎಷ್ಟು ಎಫೆಕ್ಟ್ ಇದೆ ಅಂತ 1 ನಿಮಿಷಕ್ಕೆ ಗುರುಮೂರ್ತಿಯವರು ನಮಗೆ ತೋರಿಸ್ಕೊಟ್ರು. ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಮನಸ್ಸಿನಿಂದ ಎಲ್ಲ ಆಲೋಚನೆಗಳು ಹೊರಟೋಗುತ್ತೆ ಆಚೆ. ಸೊ ಇಷ್ಟು ಸುಲಭವಾಗಿ ನಮಗೆಲ್ಲ ಕೈಗೆ ಎಟ್ಕೋವಾಗ ಯಾತಕ್ಕೆ ಕಾದಾಡಬೇಕು, ಯಾತಕ್ಕೆ ವೈಮನಸ್ಯ, ಯಾತಕ್ಕೆ ಹಳೆಯದನ್ನೇ ಇಟ್ಕೊಂಡು ಅದನ್ನೇ ನೀನು 2 ವರ್ಷದಿಂದ ಒಂದು ಸಲ ಹಿಂಗೆ ಬೈದಿದ್ದೆ ಅಂತ ಯಾವುದೋ ಹಳೆಯ ಕೆಲಸ. ಇಲ್ಲಿ ಯೋಗ ಮಾಡ್ತಾ ಹೇಳ್ತೀವಿ, ನಾನು ಎಲ್ಲವನ್ನೂ ಕ್ಷಮಿಸಿದ್ದೀನಿ, ನಾನೇನೂ ತಪ್ಪು ಮಾಡಿಲ್ಲ ಅಂತ. ಸೊ ಈ ತರಹದ ಕಾನ್ಸೆಪ್ಟ್ ಇದೆಯಲ್ಲ, ಇದು ಜಗತ್ತಿಗೆ ಅದ್ಭುತವಾದನ್ನ ನಮ್ಮ ಮಾತಾಜಿಯವರು ಕೊಟ್ಟಿದ್ದಾರೆ. ಅದ್ಭುತವಾದ ಇಂತಹ ಸಹಜ ಯೋಗ ಎಲ್ಲರಿಗೂ ನಾವು ತಲುಪಿಸ್ಬೇಕಾಗತ್ತೆ. ಆ ಸಹಜ ಯೋಗದಲ್ಲಿರ್ತಕ್ಕಂಥ ಶಕ್ತಿ ನೀವು 1 ತಿಂಗಳು ಅಭ್ಯಾಸ ಮಾಡಿದ್ರೇ ಗೊತ್ತಾಗೋದು ಪ್ರತಿನಿತ್ಯ. ಅಂಥದ್ದನ್ನು ಇವತ್ತು ನಮಗೆ ಕಲಿಸಿಕೊಟ್ಟವರು ಇಲ್ಲಿನವರು. ಇದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಮತ್ತೊಮ್ಮೆ ವಂದಿಸಿ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.